ಒಬ್ಬ ಸುಂದರವಾದ ಯುವತಿ ಸ್ನಾನ ಮಾಡುತ್ತಾ ಇರುತ್ತಾಳೆ. ಮೊದಲನೆಯ ಹೆಂಡತಿ, ಮೊದಲನೆಯ ಗಂಡ ಸರಿಯಿಲ್ಲ. ನಂತರ 3ನೆಯ ಮದುವೆ, ನಂತರ 4ನೆಯ ಮದುವೆ. ಶಾಂತಿ ಮಾತ್ರ ಸಿಗುತ್ತಿಲ್ಲ. ಹಚ್ಚಿಕೊಳ್ಳಬೇಡಿ, ಹಚ್ಚಿಕೊಂಡರೆ ಹುಚ್ಚರಾಗುವಿರಿ. ಸಂಬಂಧಗಳು ಇರಲಿ, ಅವು ಬಂಧನವಾಗದಂತೆ ಇರಲಿ. ಹಿಂದೆ ರಾಜರಿಗೆ ಬಹಳಷ್ಟು ಜನ ಹೆಂಡತಿಯರು ಇರುತ್ತಿದ್ದರು. ಇನ್ನೊಬ್ಬ ಸ್ನೇಹಿತ, ಇನ್ನೊಬ್ಬ ಗಂಡ ಅಥವಾ ಹೆಂಡತಿ, ಇನ್ನೊಬ್ಬ ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಜೊತೆ ನಾನು ಸುಖವಾಗಿದ್ದೇನೆ ಎಂದು ಎಷ್ಟೋ ಜನ ಹೊರಗೆ ತೋರಿಸಿಕೊಂಡು ಒಳಗೆ ದುಃಖ ಪಡುತ್ತಾ ಜೀವಿಸುತ್ತಿಲ್ಲವೇ? ಕೆಲವರನ್ನು ಮದುವೆಯಾಗಿ 1 ದಿನಕ್ಕೆ, 1 ತಿಂಗಳಿಗೆ, 1 ವರ್ಷಕ್ಕೆ ವಿಚ್ಛೇದನವಾಗುತ್ತಿದ್ದಾರೆ. ಇವೆಲ್ಲವೂ ಏಕೆ ನಡೆಯುತ್ತಿವೆ? ಇದಕ್ಕೆ ಕಾರಣ ಏನು? ಕರುವನ್ನೇ ಹಾಕಿರದ ಹಸು ಹಾಲು ಕೊಟ್ಟರೆ ನಾಲಿಗೆ ಇಲ್ಲದ ಬೆಕ್ಕು ಬಂದು ನೆಕ್ಕಿತ್ತಂತೆ. ಅಯ್ಯೋ ನನಗೆ ಬ್ರೇಕಪ್ ಆಯಿತು, ಐ ಲವ್ ಯು ಅಂತ ಹೇಳಿಕೊಂಡು ಅವರ ಹಿಂದೆ ಸುತ್ತುತ್ತೀರಾ? ಆಗ ನೀವು ಮಾಡಬೇಕಾಗಿರುವುದು ಅದಲ್ಲ. ಈ ಜಗತ್ತಿನಲ್ಲಿ ಇರುವ ಎಲ್ಲ ಗಂಡು ಹೆಣ್ಣುಗಳನ್ನು ನೀವು ಮದುವೆಯಾದರೂ ನಿಮ್ಮಲ್ಲಿ ಅದೇ ಅಶಾಂತಿ, ಅದೇ ಅಸಂತೃಪ್ತಿ ಮುಂದುವರಿಯುತ್ತದೆ. ಇದರ ಪೂರ್ಣ ಮಾಹಿತಿಗೆ ಅಷ್ಟಾವಕ್ರ ಗೀತೆ ಅಧ್ಯಾಯ 10 ಶ್ಲೋಕ 2, 6, 8 ಎನ್ನುವ ನನ್ನ ಯೂಟ್ಯೂಬ್ ವಿಡಿಯೋವನ್ನು ನೋಡಿ.